ನೀವು ರಾಜೀನಾಮೆಯನ್ನು ಕೊಡೋದರ ಮೂಲಕ ಒಂದು ಒಳ್ಳೆಯ ಸಂಪ್ರದಾಯ ಹಾಕ್ರಿ. ಇವತ್ತು ಎನ್ಕ್ವೈರಿ ಆದರೆ ಎನ್ಕ್ವೈರಿ ಆಗುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದವರು ಆ ಸ್ಥಾನದಲ್ಲಿ ಇರುವುದು ಸೂಕ್ತ ಅಲ್ಲ. ಹಾಗಾಗಿ ಯಾವುದೇ ರೀತಿಯ ಬಂಡಾಟ ತಾವನ್ನು ಮಾಡಬೇಡ್ರಿ. ತಾವು ರಾಜೀನಾಮೆಯನ್ನು ನಾಳೆ ಕೊಡ್ರಿ. ಮುಂದಿನ ಮುಖ್ಯಮಂತ್ರಿಗಳನ್ನು ಆರಿಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷಕ್ಕೆ ಸುಗಮವಾಗಿ ಮಾಡಿಕೊಡ್ರಿ ಅಂಥೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ. ಅವ್ರಿಗೇನು ಬೇರೆ ದಾರಿನೇ ಇಲ್ಲ. ಈಗ ಆಲ್ರೆಡಿ ನಿರ್ಧಾರ ತೊಗೊಂಬಿಟ್ಟಾರ. ಯಾಕಂದ್ರೆ ಅವ್ರಿಗೆ ಎಲ್ಲರಿಗೂ ಗೊತ್ತಿತ್ತು, ನಿಮಗೆಲ್ಲ ಗೊತ್ತಿತ್ತಲ್ಲ, ಇಷ್ಟು ಮಂದಿ ಟಾವೆಲ್ ಹಾಕಾತಿದ್ರು. 5-6 ಮಂದಿ ಟಾವೆಲ್ ಹಾಕಿದ್ರು ದೊಡ್ಡವರು. ನಾವು ಮುಂದಿನ ಮುಖ್ಯಮಂತ್ರಿ ಅಂಥೇಳಿ. ಇದು ಯಾಕಂದ್ರೆ ಅವ್ರಿಗೆಲ್ಲರಿಗೂ ಗೊತ್ತಿತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತೈತಿ. ಹೈಕೋರ್ಟ್ದಲ್ಲಿ ಕಣ್ಣಲ್ಲಿ ಎಲ್ಲರೂ ಕೂಡ ಹಾಗಾಗಿ ಸಿದ್ದರಾಮಯ್ಯನವರ ಮೇಲೆ ರಾಜ್ಯಪಾಲರು ಎನ್ಕ್ವೈರಿ ಏನು ಮಾಡತ್ತಿದ್ರು ಅದು ಕಂಟಿನ್ಯೂ ಆಗ್ತಿತ್ತಂತೆ. ಈಗ ಮುಖ್ಯಮಂತ್ರಿ ಅವ್ರು ಇದ್ದಾಗ ಮತ್ತು ಅವರ ಜವಾಬ್ದಾರಿ ಅಲ್ರಿ. ರಾಜ್ಯದ ಚುಕ್ಕಾಣಿ ಅವ್ರು ಹಿಡಿದಾರ. ಮತ್ತು ಅವ್ರ ಕುಟುಂಬಕ್ಕೆ 14 ಪ್ಲಾಟ್ ಹೋಗಿದ್ದೈತೆ. ಅವ್ರ ಟೈಮ್ದಾಗ ಈಗೆಲ್ಲ ಹಗರಣಗಳು ಹೊರಬರ ಇವೆಲ್ಲ ಆಗ್ತಾಯಿರೋವು. ಅವ್ರ ಟೈಮ್ದಾಗ ಕರ್ನಾಟಕ ಹಿಂದೆಂದು ಕಾಣದಷ್ಟು ದೊಡ್ಡ ಕಮ್ಯುನಲ್ ಗೌರ್ಮೆಂಟ್ ಇಲ್ಲಿ ಬಂದೈತಿ. ಒಂದು ಸಮಾಜವನ್ನು ಓಲೈಕೆ ಮಾಡುವಂಥ ಕೆಟ್ಟ ಕೆಲಸ ಅವ್ರು ಮಾಡತ್ತಾರೆ. ಹಾಗಾಗಿ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತೀವಿ. ಮತ್ತು ಬೇರೆ ಯಾರ ಮೇಲೆ ಟಾರ್ಗೆಟ್ ಮಾಡ್ಬೇಕು? ಹೌದು, ಈಗ ಆ ಮಾತು ಎಲ್ಲೋ ಒಂದು ಕಡೆ ನಿಜ ಆಗ್ತಿದೆ ಅನಿಸ್ತದೆ. 100%. ನಾವು ಯಾವಾಗ ಮೂಡಾ ಹಗರಣ ಬಂತು ಅದಾಗಲೇ ನಾನು ಫಸ್ಟ್ ಬಂದು ಇದ್ರ ಬಗ್ಗೆ ನಾವು ಮೂಡಾದ ವಿರುದ್ಧ ನಾವು ಮೈಸೂರು ತನಕ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದೆ. ಯಾಕಂದರೆ ನನಗೆ ಸಂಪೂರ್ಣ ಭರವಸೆ ಇತ್ತು ಈ ಪಾದಯಾತ್ರೆ ಮೂಲಕ ಜನರ ಗಮನ ಈ ದೊಡ್ಡ ಭ್ರಷ್ಟಾಚಾರದ ಕಡೆ ತೆಗೆದುಕೊಂಡು ಬರಬೇಕು. ಅದರ ಮೂಲಕ ಸಿದ್ದರಾಮಯ್ಯನವರ ರಾಜಕೀಯ ಯಾತ್ರೆ ಕೊನೆ ಆಗ್ತಿತ್ತು ಅನ್ನುವಂಥ ನಂಬಿಕೆ ಇತ್ತು. ಇವತ್ತಿಗೂ ಕೂಡ ಅದೇ ನಂಬಿಕೆ ಇದೆ. ಆ ನಂಬಿಕೆ ಇವತ್ತು ಹೈಕೋರ್ಟ್ ಸತ್ಯ ಮಾಡೈತಿ. ಈಗ ಅವರು ಡಿವಿಷನ್ ಬೆಂಚಿಗೆ ಹೋಗೋದದ್ದು ಕೂಡ